ನೋಡಿ, ನಾನು ಹೇಳಿದೆ ಹಾಗೆ ಗೋಶಾಲೆ ಇಲ್ಲೇ ಒಳಗಡೆನೆ, ದೇವಸ್ಥಾನದ ಒಳಗಡೆನೆ ಇದೆ. ವೀಕ್ಷಕರೇ ನಮಸ್ಕಾರ, ಹಾಗೂ ಶ್ರೀಕಾಂತ್ ಕನ್ನಡಿಗ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಬೆಂಗಳೂರಿನಲ್ಲಿರುವಂಥ ಎಷ್ಟೋ ಐತಿಹಾಸಿಕ ಹಾಗೂ ಅದ್ಭುತ ದೇವಸ್ಥಾನಗಳಲ್ಲಿ ಪರ್ವತದ ಮಾದರಿಯಲ್ಲಿ ಕಟ್ಟಿರುವಂಥ ಶ್ರೀ ಗೋವರ್ಧನ ಕ್ಷೇತ್ರ ಕೂಡ ಒಂದು. ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕ್ನ ಹಾಗೂ ಸಂಪೂರ್ಣ ವಿಳಾಸನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಠ ಉಡುಪಿನವರು ಸ್ಥಾಪಿಸಿದ್ದ ಈ ದೇವಸ್ಥಾನ 2004ರಲ್ಲಿ ಸ್ಥಾಪಿಸಿದ ಈ ದೇವಸ್ಥಾನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಡಾಕ್ಟರ್ ನಳಿನಿ ರಾವ್ ಅವರು. ದೇವ್ರ ನೋಡಕ್ಕೆ ಹೋಗೋ ಎಂಟ್ರೆನ್ಸೇ ತುಂಬ ಅದ್ಭುತವಾಗಿದೆ ನೋಡಿ. ಈ ಎಂಟ್ರೆನ್ಸ್ ಮೂಲಕ ಒಳಗೋದ್ರೆ ಬಾಲಕೃಷ್ಣನ್ ನೋಡ್ಬೋದು. ತನ್ನ ಕಿರು ಬೆರಳಿನಲ್ಲಿ ಪರ್ವತವನ್ನು ಎತ್ತಿ ಹಿಡಿದಿರೋ ಶೈಲಿಯಲ್ಲಿ ಬಾಲಕೃಷ್ಣನನ್ನು ನೋಡಬಹುದು. ದೇವಸ್ಥಾನದ ಒಳಗಡೆ ಸುತ್ತಲೂ ಗೋಡೆ ಮೇಲೆ ಮಹಾಭಾರತದ ಎಷ್ಟೋ ಸನ್ನಿವೇಶಗಳನ್ನ ಕೆತ್ತಿದ್ದಾರೆ ನೋಡಿ. ಇಲ್ಲಿ ಶ್ರೀಕೃಷ್ಣ ದ್ರೌಪದಿಯ ವಸ್ತ್ರಾಭರಣ ಮಾಡಬೇಕಾದ್ರೆ ಸೀರೆ ಕೊಡ್ತಿರುವಂಥ ಸನ್ನಿವೇಶ, ದಶರಥನ್ ನೋಡ್ಬೋದು, ಕೌರವರು ಪಾಂಡವರನ್ನು ನೋಡ್ಬೋದು. ಬಾಲಕೃಷ್ಣನ ಬಲಭಾಗದಲ್ಲಿ ಈ ವಾಸುದೇವ, ಕೃಷ್ಣನ ತಂದೆ ವಾಸುದೇವ, ಕೃಷ್ಣ ಹುಟ್ಟಿದಾಗ ಕೃಷ್ಣನ ಸೆರೆವಾಸದಿಂದ ಎತ್ಕೊಂಡು ಹೋಗ್ತಾ ಇರೋದು ನೋಡ್ಬೋದು. ಸಮುದ್ರದಲ್ಲಿ ಯಮುನಾ ನದಿ ದಾಟಬೇಕಾದ್ರೆ ಬರುವಂಥ ಸನ್ನಿವೇಶ ನೋಡಿ. ಈ ಸನ್ನಿವೇಶ ಪುತ್ನ ಅನ್ನೋ ರಾಕ್ಷಸಿನ ಕೊಂದಾಗ ಬರುವಂಥ ಸನ್ನಿವೇಶ ಇದು. ಕಂಸ ಕಳಿಸಿರ್ತಾನೆ ಮಗುವಿನ ರೂಪದಲ್ಲಿರುವಂಥ ಕೃಷ್ಣನ್ ಸಾಯಿಸ್ಲಿ ಅಂತ. ಇದು ಕೃಷ್ಣ ಬೆಣ್ಣೆ ಕದ್ದು ತಿಂತಾರಂಥ ಸನ್ನಿವೇಶ. ಇದನ್ನು ನಾವು ಮಹಾಭಾರತ ಸೀರಿಯಲ್ ನೀವು ಕೆಲವರು ನೋಡಿದರೆ ಈ ಸನ್ನಿವೇಶಗಳನ್ನ ನಾವು ನೋಡಿರ್ತೀವಿ. ವೀಕ್ಷಕರೇ ನೋಡಿ, ಇದು ಎಂಟ್ರೆನ್ಸು ಫಸ್ಟ್ ಫ್ಲೋರ್ ಹೋಗೋಕ್ಕೆ. ದೇವಸ್ಥಾನ ಬೆಳಗ್ಗೆ 6:30 ಸಂಜೆ 8 ಗಂಟೆವರೆಗೂ ತೆಗೆದಿರುತ್ತೆ. ಮಧ್ಯಾಹ್ನದ ಹೊತ್ತು ಬಾಗಿಲು ಇರೋದಿಲ್ಲ, ಯಾಕಂದರೆ ಇಲ್ಲೇನಾದರೂ ಫಂಕ್ಷನ್ ನಡೆದ್ರೆ ಸೆಕೆಂಡ್ ಫ್ಲೋರಲ್ಲಿ ಅಥವಾ ಫಸ್ಟ್ ಫ್ಲೋರಲ್ಲಿ ನೋಡಿ ಭೀಮ ಮಂಟಪ ಅಥವಾ ಮಧ್ವ ಮಂಟಪ ಅಂತ, ಅದಕ್ಕೆ ಎಂಟ್ರೆನ್ಸ್ ಇಲ್ಲಿಂದನೇ. ಮೊದಲು ಚಪ್ಪಲಿ ಹೊರಗಡೆ ಬಲಭಾಗದಲ್ಲಿ ಚಪ್ಪಲಿ ಬಿಡ್ತಾ ಇದ್ರಲ್ಲ, ಅಲ್ಲಿಂದ ಹೋಗಬೇಕಿತ್ತು. ಬಟ್ ಈಗ ಒಳಗಡೆಯಿಂದನೇ ಹೋಗಬೇಕಾದ್ರಿಂದ ದೇವಸ್ಥಾನ 6:30 ಸಂಜೆ 8 ಗಂಟೆವರೆಗೂ ಪ್ರತಿದಿನ ತೆಗೆದಿರುತ್ತೆ. ಮಧ್ಯಾಹ್ನದ ಹೊತ್ತು ರಜೆ ಇರೋದಿಲ್ಲ ನೋಡಿ. ಈ ಸನ್ನಿವೇಶ ಬಂದು ಕಲಿಯ ಅನ್ನೋ ಒಂದು ಸರ್ಪವನ್ನು ಸಂಹಾರ ಮಾಡಬೇಕಾದ್ರೆ, ಯಾಕಂದರೆ ಯಮುನಾ ನದಿ ತೀರದಲ್ಲಿ ಸೇರಿಕೊಂಡು ಆ ನೀರನ್ನ ವಿಷ ಮಾಡಬೇಕಾದ್ರೆ ಜನಗಳು ಅಥವಾ ಹಸುಗಳು ಪ್ರಾಣ ಕಳ್ಕೊಳ್ತಾ ಇರ್ತವೆ ಅಥವಾ ಮೂರ್ಛೆ ಹೋಗ್ತಾ ಇರ್ತವೆ. ಅದಕ್ಕೋಸ್ಕರ ಹಾವನ್ನು ಸಾಯಿಸಿದ ಸನ್ನಿವೇಶ. ನೋಡಿ, ಕೃಷ್ಣನ್ ಬಾಯಿನಲ್ಲಿ ಬೆಂಕಿ ಬರ್ತಾರಂಥ ಸನ್ನಿವೇಶ ಕೂಡ ನೋಡ್ಬೋದು. ಇಷ್ಟಲ್ಲದೆ ವೀಕ್ಷಕರೇ, ಬಕಾಸುರನ್ ಕೊಲ್ತಾ ಇರೋ ಒಂದು ಸನ್ನಿವೇಶನೂ ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಒಂದು ಗುಹೆ ಫೀಲಿಂಗ್ ಬರಲಿ ಅಂತಲೇ ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಕೂಡ ಈ ರೀತಿ ಮಾಡಿದ್ದಾರೆ.
ನೋಡಿ, ಇಲ್ಲಿದೆ ಬಕಾಸುರನ್ನ ಕೊಂದಿರೋಂಥ ಸನ್ನಿವೇಶ. ದೇವ್ರು ನೋಡಿ, ನೀವು ಹೊರಗೆ ಬರಬೇಕಾದ್ರೆ ದೇವಸ್ಥಾನದ ಒಳಗಡೆನೆ ಚಿಕ್ಕದೊಂದು ಗೋಶಾಲೆ ಮಾದರಿ ಕಟ್ಟಿದ್ದಾರೆ. 2 ಹಸುಗಳನ್ನು ಕೂಡ ಇಟ್ಟಿದ್ದಾರೆ. ಅದಕ್ಕೆ ನೀವು ಕಾಣಿಕೆ ಕೂಡ ಕೊಡ್ಬೋದು, ಅದಕ್ಕೆ ದಾನ ಕೂಡ ಮಾಡ್ಬೋದು. ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಎಷ್ಟು ದುಡ್ಡು ಕೊಡ್ಬೋದು ಏನು ಅಂತ. ನಿಮ್ಮ ಇಚ್ಛೆ ಇದ್ರೆ ನೋಡಿ, ನಾ ಹೇಳಿದೆ ಹಾಗೆ ಗೋಶಾಲೆ ಇಲ್ಲೇ ಒಳಗಡೆನೆ, ದೇವಸ್ಥಾನದ ಒಳಗಡೆನೆ ಇದೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರು ಈ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಅಂತಂದರೆ, ನಾ ಹೇಳಿದಾಗೆ ವಿಳಾಸ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಸವನಗುಡಿಲಿದೆ, ಬೆಂಗಳೂರಿನಲ್ಲಿ. ದಯವಿಟ್ಟು ಹೋಗಿ ಬನ್ನಿ. ಅಥವಾ ನೀವು ಹೋಗಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನುಭವ ಹೇಗಿತ್ತು ಅಂತ. ಧನ್ಯವಾದಗಳು.